ಮತ್ತೊಮ್ಮೆ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ರಾಜ್ಯನ ಗುಡಿಸಲಿಲ್ದಿರೋಂಗ ಮಾಡ್ಬೇಕನ್ನೋದು ಸರ್ಕಾರದ ಯೋಜನೆ. ಅದಕ್ಕೆ ಗುಡಿಸಲ್ನಾಗಿರೋ ಮಂದಿಗೆ ಮನಿ ಕಟ್ಟಿಸ್ಕೊಡಕತ್ತೈತಿ. ಆದ್ರೆ ಹಾವೇರಿ ಜಿಲ್ಲಾದಾಗ ಮನಿ ಇರೋರಿಗೆ ಮನಿ ಕೊಟ್ಟು ದೊಡ್ಡ ಲಫಡ ನಡೆದೈತಿ. ಹಿಂಗಾಗಿ ಗುಡಿಸಲ್ನಾಗಿರೋ ಮಂದಿ ಗುಡಿಸಲ್ನಾಗನ ಜೀವನ ಮಾಡುವಂಗ ಆಗೈತಿ. ಈ ಊರ್ ಹೆಸರು ಕೆರೆಕೊಪ್ಪ, ಹಾವೇರಿಯೊಳಗ ಬರ್ತೈತೆ. ಈ ಊರು ಇದ್ರ ಬಾಜುದಾಗ ಇರೋ ಹಾಲ್ಗಿ ಗ್ರಾಮ ಪಂಚಾಯತ್ಗ ಸೇರ್ತದ. ಕೆರೆಕೊಪ್ಪದಾಗ 100 ಮನಿಗಳದಾವ. ಅಷ್ಟ ಅಲ್ದ 6 ಗುಡಿಸಲುಗಳವ. ಚಲೋ ನೋಡೋದಾದ್ರ ಇವರಿಗೆ ಮನಿಗಳನ್ನ ಪಂಚಾಯತ್ ಮಂದಿ ಕೊಡ್ಬೇಕಿತ್ತು. ಆದ್ರ ಪಂಚಾಯತ್ ಮಂದಿ ಮಣ್ ತಿನ್ಸೋ ಕೆಲಸ ಮಾಡಾರ. ರಾಜಕೀಯ ಒತ್ತಡಕ್ಕ ಮಣಿದು ಇವರಿಗೆ ಮನಿ ಕೊಡೋ ಬದಲು ಮನಿ ಇದ್ದವ್ರಿಗೇನೆ ಮನಿ ಕೊಟ್ಟಾರ. ಅದಕ್ಕ ಪಂಚಾಯತ್ ಮಂದಿ ಮ್ಯಾಲ ಇವರಿಗೆ ಸಿಟ್ಟು ಬಂದದ. ಜಾಗ ಇದ್ದರಿಗೆ ಕೊಟ್ಟವೆ, ಮನೆ ಇದ್ದರಿಗೇನು ಕೊಟ್ಟಿಲ್ಲ. ನಾವು ಇನ್ನೂ ಒಂದು ಹಂತವಾಗಿ ಕೊಡ್ತೇವೆ ಅಂತ ಹೇಳ್ಯಾರ. ಈಗ ಇದ್ದಷ್ಟು ಮನೆ ಒಳಗನ ಈಗ ಬಂದಷ್ಟು ಎಷ್ಟು ಬಂದವು ಅಷ್ಟು ಹಂಚಿರಿ. ನೀವು ಇರೋಂಥವ್ರಿಗೆ ಎಲ್ರಿಗೂ ಮನೆ ಕೊಟ್ಟಾರ. ಒಂದಲ್ಲ 4 ಮನೆ ಹಾಕ್ಸ್ಕೊಂಡ್ರಿಗೆ ಅವ್ರಿಗೆ ಮನೆ ಕೊಟ್ಟಾರ. ಇಲ್ದಾರಂತೂ ಒಂದು ಸರಿ ಕೊಟ್ಟಿಲ್ಲ. ಪಿತ್ತರಾಜಿತ 1 ಗುಂಟೆ ಜಾಗ ಇದ್ದು ಸಾಕು, ಅದು ಆಸ್ತಿನ ಅವ್ರದ್ದು. ಅದು ಇಲ್ದಾರಿಗೆ ಕೊಡ್ಬೇಕಂತ ಐತಿ. ಅದು ಇದ್ಮೇಲೆ ಕೊಡ್ಬಾರ್ದಂತ ರೂಲ್ಸ್ ಎಲ್ರಿಗೂ ಗೊತ್ತಿರ್ಬೋದು. ಆದ್ರೆ ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ರಾಜಕೀಯ ನಾಯಕರ ಸಂಬಂಧಿಕರಿಗ ಮನಿ ಕೊಟ್ಟಾರಂತ. ಇದ್ರ ಬಗ್ಗೆ ಪಂಚಾಯತ್ ಅಧ್ಯಕ್ಷರು ಕೇಳಿದ್ರ ನಾವೇನ್ ಮಾಡಕ್ ಬರಂಗಿಲ್ಲ, ಎಲ್ಲ MLA ಸಾಹೇಬ್ರ ಆಯ್ಕೆ ಮಾಡ್ತಾರಂತ ಶಾಸಕರ ಮೇಲೆ ಬೊಟ್ ಮಾಡ್ತಾರ. ಗುಡಿಸಲು ಮನಿ ಯೋಜನೆ ಅಂತಂದು ಶಾಸಕರ ಅನುದಾನದಲ್ಲಿ ಫಲಾನುಭವಿಗಳನ್ನು ಆರಿಸ್ಕೊಂಡಿದ್ದಾರೆ. ದುಡ್ಡು ಹೊಲ ಮನಿ ಎಲ್ಲ ಇರ್ತಕ್ಕಂಥವ್ರಿಗೆ ಇದ್ದಿದ್ದು ಮನಿನ ಕೆಡವಾಕಚ್ಚಾರ ಗೌರ್ಮೆಂಟ್ ರೊಕ್ಕ ತಗೊಳಕ್ಕಾಗಿನ. PDO ತಾಲೂಕ್ ಪಂಚಾಯತಿ ಎಲ್ಲರೂ ಸಾಮೇಲಾಗಿದ್ದಾರೆ. ಈ ಸಾಮೇಲಾಗಿ ಎಲ್ಲ ಹಳ್ಳಿಯಲ್ಲಿ ಫಲಾನುಭವಿಗೆ ಬಿಟ್ಟು ಓಟಿನ ಬಾಂಡಿಗಾಗಿ BJPಯವರಿಗೆ ಕೊಡ್ಬೇಕಂತ ಒಂದು ಆದೇಶ ಮಾಡ್ಕೊಂಡಿದ್ದಾರೆ. ಪಂಚಾಯತ್ ಮಂದಿ ಮಾಡಿರೋ ತಪ್ಪಿನಿಂದಾಗಿ ಗುಡಿಸಲ್ನೊಳಗ ಇರೋರಿಗೆ ಒಳ್ಳೆ ಮನಿಯೊಳಗ ಬದುಕೋದು ತಪ್ಪದಂಗಾಗೈತೆ. ಈಗಾದ್ರೂ ಮಾಡಿರೋ ತಪ್ಪು ಒಪ್ಕೊಂಡು ಇವರಿಗೆ ಮನಿ ಕೊಡಕ ಪಂಚಾಯತ್ ಮಂದಿ ಮುಂದಾಗಬೇಕಾಗೈತೆ. ಕ್ಯಾಮ್ರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಬಿಸಿಲೂರು ಗುಲ್ಬರ್ಗಾ ಜಿಲ್ಲಾದಾಗ ಯಾವುದರೇ ಮೂಲ್ಯಾಗ ನಿಂತು ಶರಣ ಅಂತ ಕರೆದ್ರ ಸಾಕು, ಏನಿಲ್ಲ ಅಂದ್ರೂ ಒಂದು 10-20 ಮಂದಿ ತಿರುಗಿ ನೋಡ್ತಾರ. ಯಾಕಂದ್ರ ಜಿಲ್ಲಾದಾಗ ಒಬ್ಬಿಬ್ರಲ್ದ ಭಾಳ ಮಂದಿ ಹೆಸರು ಬರೀ ಶರಣ ಅಂತಾನೆ ಇರ್ತದೆ. ಇದ್ರಾಗ ಲಿಂಗ ಜಾತಿ ಭೇದ ಭಾವ ಇರಂಗಿಲ್ಲ ನೋಡ್ರಿ. ಇದ್ರ ವಿಶೇಷ ಅನ್ನೋದು ಬರ್ ನೋಡಮ್ಮ. ಅರೆ, ಯಾವ ಕಡೆ ನೋಡಿದ್ರು ಬರೀ ಶರಣ ಬಸವೇಶ್ವರ ಹೆಸರಿನಾಗಿರೋ ಅಂಗಡಿಗಳೇ ಕಾಣ್ತಾವಲ್ಲ. ಇವೇನು ಒಬ್ರಿಗೆ ಸೇರಿದ ಅಂಗಡಿಗಳು ಇರ್ಬೇಕನ್ಸುತ್ತಲ್ಲ. ಆದ್ರ ಇವ್ಯಾವು ಒಬ್ರಿಗೆ ಸೇರಿದ ಅಂಗಡಿಗಳಲ್ಲ. ಬಿಸಿಲೂರು ಕಲಬುರ್ಗಿ ಜಿಲ್ಲಾದಾಗ ಇಂಥ ಹೆಸರಿರೋ ಭಾಳ ಅಂಗಡಿಗಳು ಸಿಗ್ತಾವ. ಬರೇ ಅಂಗಡಿಗಳ ಹೆಸರು ಅಷ್ಟ ಅಲ್ಲದೆ ಮಂದಿ ಹೆಸರು ಶರಣ ಅಂತಾನೆ ಶುರುವಾಗ್ತೈತಿ. ಶಾಣಪ್ಪ, ಶರಣಪ್ಪ, ಶರಣು, ಶರಣಯ್ಯ ಹಿಂಗ ಗಂಡ್ಮಕ್ಳ ಹೆಸರಿದ್ರ ಶಾಣಮ್ಮ, ಶರಣಮ್ಮ, ಶರಣಬಸಮ್ಮ ಹಿಂಗ ಹೆಣ್ಮಕ್ಳ ಹೆಸರು ಇರ್ತಾವ. ಜಿಲ್ಲಾದಾಗ 1000ಕ್ಕಿಂತ ಹೆಚ್ಚಿಗೆ ಶರಣ ಅನ್ನೋ ಹೆಸರಿರೋರು ಸಿಗ್ತಾರ. ಶರಣಬಸವರು ಭಾಳ ನಂಬ್ತಾರೆ. ಭಾಳ ಇದು ಮಾಡಿ ಹೆಸರು ತುಂಬ ಕರೀತಾರೆ. ಒಂದು ಶರಣಮ್ದು ಒಳ್ಳೆ ಹೆಸರಿರಲಿ ಅಂತೇಳಿ ತುಂಬ ಜನ ಶರಣಪ್ಪ, ಶರಣಬಸವಪ್ಪ, ಶರಣಬಸವರಾಜ, ಶರಣಯ್ಯ ಹಿಂಗಿಂತ ತುಂಬ ಜನ ರೀ. ಇದು ಕಲಬುರಗಿ ಶರಣ ಬಸವೇಶ್ವರ ಮಹಾತ್ಮೆ. ಶರಣ ಬಸವೇಶ್ವರರು 12ನೇ ಶತಮಾನದ ಶ್ರೇಷ್ಠ ಶರಣರಲ್ಲಿ ಒಬ್ರು. ಕಲಬುರಗಿ ಜಿಲ್ಲಾ ಅಷ್ಟೇ ಅಲ್ಲದೆ ಹೈದರಾಬಾದ್ ಕರ್ನಾಟಕದ ಮಂದಿಗೆ ಆರಾಧ್ಯ ದೈವನೂ ಹೌದು. ಇಂಥ ಮಹಾನ್ ಭಾವರ ಹೆಸರು ತಮ್ಮ ಮಕ್ಕಳಿಗಿಟ್ರ ಅವ್ರ ಒಳ್ಳೆ ಗುಣಗಳು ಇವರಿಗೆ ಬರ್ತಾವನ್ನೋ ನಂಬಿಕೆ ಇಲ್ಲಿನ ಮಂದಿದು. ಪ್ರತಿಯೊಬ್ಬರು ಮನೆಯಲ್ಲಿ ಆ ಶರಣಬಸಪ್ಪ, ಶರಣು, ಶರಣಯ್ಯ, ಶರಣಪ್ಪ, ಶರಣ ಬಸವ ಇಂಥ ಹೆಸರುಗಳು ಇರಲಾರ್ದೆ ಮನೆಗಳೇ ಇಲ್ಲ ಅಂತ ನನಗನ್ನಿಸ್ತದೆ. ಆಧುನಿಕ ಕಾಲದಾಗ ಚಿತ್ರ ವಿಚಿತ್ರ ಹೆಸರಿಡಾಕತ್ತಿದ್ರು ಕಲಬುರಗಿಯಾಗ ಮಾತ್ರ ಶರಣ ಭಕ್ತಿ ಕಮ್ಮಿ ಆಗಿಲ್ಲ. ಅದಕ್ಕೆ ಶರಣರ ಸಾಮ್ರಾಜ್ಯ ಬೆಳಕತ್ತೈತಿ. ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ.